ಗೊಂದಲಗಳು ಇವೆ, ಗೊಂದಲಗಳು ಬಗೆಹರಿಬೇಕು. ಹೈಕಮಾಂಡ್ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯವನ್ನ ಮಾಡಿದ್ದಾರೆ. ಶೀಘ್ರದಲ್ಲೇ ಎಲ್ಲವನ್ನ ಕೂಡ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರಂತೆ. ಪಕ್ಷಕ್ಕೆ ಆಗಿರುವಂತಹ ತೊಂದರೆಗಳ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಭೇಟಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ. ಪಕ್ಷಕ್ಕೆ ಆಗಿರುವಂತಹ ತೊಂದರೆಗಳ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ, ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅರ್ಧಂಬರ್ಧ ಏನೂ ಇಲ್ಲ, ಹೈಕಮಾಂಡ್ಗೆ ಬಿಟ್ಟದ್ದು ಎಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಸಚಿವರು. ಒಂದ್ಸಾರಿ ಡೆಲ್ಲಿ ವಿಸಿಟ್ ಮಾಡ್ತೀವಿ ನಾವು. ಆ ಸಂದರ್ಭದಾಗಿ ರಾಷ್ಟ್ರೀಯ ಅಧ್ಯಕ್ಷನ ಬಿಡ್ತಾ ಇದ್ದೀವಿ. ಎಲ್ಲ ಏನಾಗಿದೆ ರಾಜ್ಯದಲ್ಲಿ ಅದನ್ನ ವಿನಂತಿ ಮಾಡಿದೀವಿ, ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿಯವರ ನಿನ್ನೆ ಹೇಳಿದಂತ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಬಗೆಹರಿಸಬೇಕು, ಬದಲಾವಣೆ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನ ಹೇಳಿದೀವಿ ಅವ್ರಿಗೆ. ಶೀಘ್ರ ನಿರ್ಣಯ ಅಂತ ಹೇಳಿದಾರೆ, ಅಷ್ಟು ಮಾತ್ರ ಹೇಳಬಲ್ಲ. ಈಗ ರಾಜ್ಯ ಬಜೆಟ್ ನಂತರ ಕಾಂಗ್ರೆಸ್ ನಲ್ಲಿ ಮಾತ್ರ ಬದಲಾವಣೆಗಳಾಗ್ತಾವ. ಅದೇ ಗೊತ್ತಿಲ್ಲ, ಅದೇ ಯಾವ್ದು ಗೊತ್ತಿಲ್ಲ ನಮ್ಗೆ. ಅದ್ರ ಗೊಂದಲ ನಿಲ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಗ್ರಹ. ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ, ನಾನು ಹೋಗೋದೆ, ಇನ್ಯಾರು ಹೋಗ್ತಾರೆ, ಯಾವಾಗ ಕರೀತಾರೆ, ಯಾವಾಗ ಮೀಟಿಂಗ್ ಇರುತ್ತೆ ಅವಾಗೆಲ್ಲ ನಾನು ಹೋಗ್ತೀನಿ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಬರೋದು ಇದ್ದೇ ಇದೆ, ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ, ನಾನು ಹೋಗದೆ ಯಾರು ಹೋಗ್ತಾರೆ, ಯಾವಾಗ ಕರೀತಾರೆ, ಯಾವಾಗ ಮೀಟಿಂಗ್ಗಳಿರ್ತದೆ ಯಾಗೆಲ್ಲ ಹೋಗ್ತಾ ಇರ್ತೀನಿ. ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ, ನಾನು ಹೋಗದೆ ಯಾರು ಹೋಗ್ತಾರೆ, ಯಾವಾಗ ಕರೀತಾರೆ, ಯಾವಾಗ ಮೀಟಿಂಗ್ಗಳಿರ್ತದೆ ಯಾಗೆಲ್ಲ ಹೋಗ್ತಾ ಇರ್ತೀನಿ. ನಾನು ಹೋಗೋದು ಸೂಕ್ತ ಸಂದರ್ಭ ಬಂದಾಗ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶ ಮಾಡ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಅದ್ರಲ್ಲಿ ತಪ್ಪು ನೋಡಿ, ಪ್ರಾಮುಖ್ಯತೆ ಪಡೆದ ಡೆಲ್ಲಿ ಅವ್ರಿಗೆ ಹೋಗಿ ಅಲ್ಲಿ ಹೈಕಮಾಂಡಿಗೆ, ನಮ್ಮ ಹೈಕಮಾಂಡಿಗೆ ಭೇಟಿ ಆದ್ರೆ ಆಗ್ತಾ ಇದೆ ತಾನೆ, ಅದ್ರಲ್ಲಿ ತಪ್ಪೇನಿದೆ? ಈಗ ಇಲ್ಲಿದ್ರೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತೀರಾ, ಅಲ್ಲಿ ಹೋದ್ರೆ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ರ ಅಂತ ಕೇಳ್ತಾ ಇದೀರಾ. ಅಂಡ್ ಎನಿಬಡಿ ಅಂಡ್ ಎವ್ರಿಬಡಿ ಈಸ್ ಫ್ರೀ ಟು ಗೋ ಮೀಟ್ ಅವರ್ ಹೈಕಮಾಂಡ್ ಅಲ್ವಾ. ಯಾವಾಗ ಹೋಗ್ಬಿಟ್ಟು ಅಲ್ಲಿ ಯಾವ ಕೇಶವ್ ಕುಂಜಿಗೆ ಹೋಗಿ ಭೇಟಿ ಆಗಿದಾರೇನ್ರಿ, AICC ಅಧ್ಯಕ್ಷರಿಗೆ ಭೇಟಿ ಆಗಿದೆ. ಗೊಂದಲ ಏನಿಲ್ಲ. ಯಾವಾಗ ವೆನ್ ಇಟ್ ಈಸ್ ನೆಸೆಸರಿ ಫಾರ್ ಇಂಟರ್ವೆನ್ಷನ್ ದ ಟೈಮ್ ದೇ ವಿಲ್ ಇಂಟರ್ವ್ಯೂನ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಾಂಗ್ರೆಸ್ ನಾಯಕರು ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿಯ ನಂತರ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚಿತ್ರ, ಪವರ್ ಶೇರಿಂಗ್ ವಿಚಾರವಾಗಿ ದಿನೇ ದಿನೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಬಹುಶಃ ಪವರ್ ಶೇರಿಂಗ್ ವಿಚಾರವಾಗಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ ಈಗ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಗಮನಿಸಿದೆ. ಅದರಲ್ಲಿ ಬಹುಶಃ ಇನ್ನೊಂದು ವಾರ ಅಥವಾ 1 ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಒಂದು ನಾಯಕತ್ವದ ಕುರ್ಚಿ ಕಿತ್ತಾಟಕ್ಕೆ ಒಂದು ರೀತಿ ತೆರೆ ಬೀಳುವಂತ ಸಾಧ್ಯತೆ ಇರುವಂತದ್ದು. ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ ನಿನ್ನೆ ದಿನ ದೆಹಲಿಗೆ ಹೋಗಿತ್ತು. ಹೈಕಮಾಂಡ್ ನಾಯಕನ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯನ್ನು ಮಾಡಿತ್ತು. ಇಲ್ಲಿ ಯಾವ ರೀತಿಯಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ ಸದ್ದು ಗದ್ದಲಾಗಿದೆ, ಗೊಂದಲ ಆಗಿದೆ. ಮತ್ತೊಂದು ಕಡೆ ಅದು ಯಾವ ರೀತಿಯಾಗಿ ಕಾಂಗ್ರೆಸ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಮತ್ತೆ ಕಾರ್ಯಕರ್ತರು ಯಾವ ರೀತಿಯಾಗಿ ನೊಂದಿದ್ದಾರೆ, ಮತ್ತೆ ಬರ್ತಕ್ಕಂಥ 2022 ವಿಧಾನಸಭಾ ಚುನಾವಣೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಎಲ್ಲದ್ರ ಬಗ್ಗೆ ಕೂಡ ವಾಸ್ತವ ಅಂಶಗಳನ್ನ ಅಲ್ಲಿ ಬಿಚ್ಚಿಟ್ಟಿದ್ದಂತ ಸಂದರ್ಭದಲ್ಲಿ ಖರ್ಗೆ ಅವರು ಕೂಡ ಭರವಸೆನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಗೊತ್ತಿದೆ, ಶೀಘ್ರದಲ್ಲೇ ತೀರ್ಮಾನವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಖರ್ಗೆ ಅವರು ಹೇಳಿ ಕಳಿಸಿದ್ದಾರೆ. ಹಾಗಾಗಿನೇ ಈಗ ಸತೀಶ್ ಜಾರಕಿಹೊಳಿ ಅವರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಬಹಳ ಪ್ರಮುಖವಾಗಿ ಅಂದ್ರೆ ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಮಧ್ಯ ಪ್ರವೇಶನ ಮಾಡ್ತಾರೆ ಅನ್ನುವಂಥದ್ದು. ಬಹುಶಃ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಈಗ ಕೇಳಿ ಬರ್ತಾ ಇರುವಂತದ್ದು, ಮುಖ್ಯಮಂತ್ರಿಗಳು ಬಜೆಟ್ ಅಂದ್ರೆ ಏನು ಮಾರ್ಚ್ 6ನೇ ತಾರೀಕು ಬಜೆಟ್ ಅನ್ನು ಮಂಡನೆ ಕೂಡ ಮಾಡ್ತಾರೆ. 27ನೇ ತಾರೀಕುವರೆಗೂ ಕೂಡ ಬಜೆಟ್ ಅಧಿವೇಶನ ಕೂಡ ನಡೆಯುತ್ತೆ. ಅಧಿವೇಶನ ಆದ ಕೂಡಲೇ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಅದಕ್ಕೆ ಮುಂಚಿತವಾಗಿಯೇ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ CM ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ನ ದೆಹಲಿ ಕರೆಯೋದ್ರ ಮುಖಾಂತರವಾಗಿ ಅಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಒಂದು ಸಂದೇಶವನ್ನ CM ಸಿದ್ದರಾಮಯ್ಯ ಅವರಿಗೆ ಕೊಡುವಂತ
ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಒಂದು ವಿಚಾರ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇದು ನಡುವೆ ಮುಖ್ಯಮಂತ್ರಿಗಳು ಕೂಡ ಎಲ್ಲೊಂದು ಕಡೆ ತಮ್ಮ ಸಮುದಾಯದ ಪ್ಲೇ ಕಾರ್ಡ್ ಅನ್ನು ಈಗ ಬಳಕೆಯನ್ನ ಮಾಡಿದ್ದಾರೆ. ಎಲ್ಲೊಂದು ಕಡೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿಯೇ ಈಗ ಈ ಒಂದು ಮುಖ್ಯಮಂತ್ರಿಗಳು ಪೋಸ್ಟ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನ ಒಂದು ಸಂದೇಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗ ಮನಸ್ಸನ್ನ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಪೋಸ್ಟ್ ಅನ್ನು ಮಾಡಿದ್ರನ್ನು ಕೂಡ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ನಿನ್ನೆ ದಿನ ಕುರಿಗಾಯಿ ಕಂಡ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ಸಹಿಸ್ತಾ ಇಲ್ಲ, ಹಾಗಾಗಿನೇ ಎಲ್ಲೊಂದು ಕಡೆ ತಮ್ಮ ವಿರೋಧಿಗಳು ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ನೇರವಾಗಿ ಆಪಾದನೆ ಮಾಡಿದ್ರು. ಅದಾದ ಬಳಿಕವಾಗಿ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎಲ್ಲೊಂದು ಕಡೆ ಒಂದು ರೀತಿ ಆ ಒಂದು ವಿಚಾರವನ್ನ ಸಂಪೂರ್ಣವಾಗಿ ಅಂದ್ರೆ ಜೆಡಿಎಸ್ ಕಡೆ ಡೈವರ್ಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಜೆಡಿಎಸ್ ನಾಯಕರು ಎಲ್ಲೋ ಒಂದ್ ಕಡೆ ಅವರು ಒಕ್ಕಲಿಗರು ಬಿಟ್ರೆ ಅಂದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಬಿಟ್ರೆ ಯಾವೊಬ್ಬ ಒಕ್ಕಲಿಗ ನಾಯಕರಿಗೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ, ಮತ್ತೆ ಬೇರೆ ಸಮುದಾಯದವರಿಗೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಅದೇನೇ ಇದ್ರೂ ಕೂಡ ಎಲ್ಲವೂ ಸಾಧ್ಯ ಅನ್ನುವಂಥದ್ದು ಅದು ರಾಜ್ಯ ಕಾಂಗ್ರೆಸ್ ನಲ್ಲಿ ಮಾತ್ರ. ಈಗಾಗಲೇ ನನಗೂ ಕೂಡ ಹಿಂದುಳಿದ ವರ್ಗ ಅನ್ನೋ ಕಾರಣಕ್ಕೋಸ್ಕರವಾಗಿ 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕೂಡ ಅವಕಾಶ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈಗ ಪ್ರಬಲ ಒಕ್ಕಲಿಗ ನಾಯಕತ್ವ ಇರುವಂತದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಒಕ್ಕಲಿಗ ನಾಯಕರು ಕೂಡ ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ಬರುವಂತ ದಿನಗಳಲ್ಲೂ ಕೂಡ ಇಲ್ಲೊಂದು ಕಡೆ ಒಂದು ರೀತಿ ಜೆಡಿಎಸ್ ಹೊರತುಪಡಿಸಿ ಏನಾದ್ರು ಮುಖ್ಯಮಂತ್ರಿ ಆದದ್ದೇ ಆದಲ್ಲಿ ಒಕ್ಕಲಿಗರಾಗಿರ್ಬೋದು ದಲಿತರಾಗಿರ್ಬೋದು ಅವರೆಲ್ಲರೂ ಕೂಡ ಆಗುವಂತದ್ದು ರಾಜ್ಯ ಕಾಂಗ್ರೆಸ್ ಅಲ್ಲಿ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ದಲಿತ ಸಿಎಂ ಕೂಗು ಮತ್ತೆ ಒಕ್ಕಲಿಗ ಸಿಎಂ ಕೂಗಿಯ ಚರ್ಚೆಗೆ ಒಂದು ರೀತಿ ದೊಡ್ಡ ಮಟ್ಟದ ಪೂರಕವಾದಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಬರುವಂತ ದಿನಗಳಲ್ಲಿ ಬೇರೆ ಬೇರೆ ರೀತಿಯಂತ ಒಂದು ತಿರುವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಅದೇನಿದ್ರು ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಏನು ಪವರ್ ಶೇರಿಂಗ್ ಅನ್ನೋ ಒಂದು ವಿಚಾರ ಕೊನೆ ಹಂತಕ್ಕೆ ಬಂದು ತಲುಪಿದೆ ಅನ್ಸುತ್ತೆ. ಹಾಗಾಗಿನೇ ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತೊಂದು ಕಡೆ ಸಚಿವರ ಹೇಳಿಕೆ ಕೂಡ ಗಮನಿಸದೇ ಆದಲ್ಲಿ ಬಹುಶಃ ಇನ್ನೊಂದು ವಾರದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ನ ದೆಹಲಿ ಕರೆದು ಮಾತಾಡುವಂತ ಸಾಧ್ಯತೆ ಅನ್ನೋದ್ರ ಬಗ್ಗೆ ಕೂಡ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಚೈತ್ರ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಈ ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಶಾಸಕ ಇಕ್ಬಾಲ್ ಹುಸೇನ್ ಏನ್ ಹೇಳಿಕೆಯನ್ನ ನೀಡಿದ್ರು, ಅದಕ್ಕೆ ಡಿ.ಕೆ. ಶಿವಕುಮಾರ್ ಯಾವ ರೀತಿ ರಿಯಾಕ್ಷನ್ ನೀಡಿದ್ದಾರೆ ನೋಡೋಣ. ಶಾಸಕರು ಸಚಿವರುಗಳು ಎಲ್ಲೂ ಕೂಡ ಗೊಂದಲಕ್ಕೆ ಆಸ್ಪದವನ್ನ ಕೊಡಬೇಡಿ, ಇದಕ್ಕೆ ತೆರೆಯನ್ನ ಎಳೀರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಅದೇ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಿರಿಯ ಸಚಿವರು, ಅವರು ಕೂಡ ಇದಕ್ಕೆ ಒಂದು ಧ್ವನಿಯನ್ನ ಗೂಡಿಸಿದ್ದಾರೆ. ಆದಷ್ಟು ಬೇಗ ಈ ಗೊಂದಲವನ್ನು ನಿವಾರಣೆ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು. ಅದಕ್ಕೊಂದು 2 ವರ್ಷ ಅವ್ರಿಗೂ ಕೂಡ 2.5 ವರ್ಷ ತಾವು ಬಿಟ್ಕೊಡ್ಬೇಕಂತ ಹೇಳಿ ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ರೆ ನಾನು ಒಬ್ಬ ಅದರಲ್ಲಿ ಅವ್ರಿಗೆ ಮನವಿಯನ್ನ ನಾನು ಕೂಡ ಮಾಡ್ತಾ ಇದ್ದೀನಿ. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು, ಎಲ್ಲಾರು ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಎಲ್ಲ ಅವರೆಲ್ಲ ನಮ್ ಹೋಗಿರೋರೆಲ್ಲ ನಮ್ಮವರೇನೆ, ಏನ್ ಹೋಗಿದಾರೋ ಅವ್ರು ಬಂದ್ಮೇಲೆ ಮಾತಾಡ್ತೀವಿ. ದೆಹಲಿಯ ಎಐ ಸಮಿಟ್ನಲ್ಲಿ ಅರೆಬೆತ್ತಲೆ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವರ್ತನೆಗೆ ಪ್ರಧಾನಿ ಮೋದಿ ಕೆಂಡಾಮಂಡಲವಾಗಿದ್ದಾರೆ. ಜಾಗತಿಕ ನಾಯಕರ ಮುಂದೆ, ಜನರ ಮುಂದೆ ಬೆತ್ತಲಾಗಿದೆ ಕಾಂಗ್ರೆಸ್ ಸರ್ಕಾರ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಎಐ ಸಮಿಟ್ನಲ್ಲಿ ಜಾಗತಿಕ ನಾಯಕರು ಪಾಲ್ಗೊಂಡಿದ್ರು. ಭಾರತದ ಹೂಡಿಕೆಗೆ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ पूरा देश गर्व से भर गया, लेकिन कांग्रेस और इसके इकोसिस्टम ने क्या किया? साथियों, कांग्रेस ने भारत के एक वैश्विक आयोजन को अपनी गंदी और नंगी राजनीति का अखाड़ा बना दिया। समारोह स्थल पर विदेशी अतिथियों के सामने कांग्रेस के नेता कपड़े उतारकर पहुंच गए। मैं कांग्रेस वालों को पूछता हूं, देश तो जानता है आप पहले से ही नंगे हो, फिर कपड़े उतारने की जरूरत क्या पड़ी? कांग्रेस के नेताओं ने वहां जो कुछ किया वो दिखाता है कि देश की सबसे पुरानी पार्टी वैचारिक रूप से कितनी दिवालिया हो गई है, कितनी दरिद्र हो गई है।
महिलाओं एमपीओ को भेज करके सीट पर कब्जा करने से आप प्रधानमंत्री नहीं बन सकते हो। और माताओं बहनों को इस प्रकार से आगे करने की क्या मजबूरी है आपकी? क्या इतने खोखले हो गए हो आप लोग? साथियों, कांग्रेस देश के लिए बोझ बन गई है और मुझे इस बात का संतोष है कि दिल्ली में जो घटना घटी, कांग्रेस के सभी साथी दलों ने कांग्रेस की भरपूर आलोचना करने की हिम्मत दिखाई है। मैं विपक्ष के इन साथियों का सच्चाई के साथ और देश के गौरव के साथ खड़े होकर रहने के लिए उनका मैं सार्वजनिक रूप से आभार। महिलाओं एमपीओ को भेज करके सीट पर कब्जा करने से आप प्रधानमंत्री नहीं बन सकते हो। और माताओं बहनों को इस प्रकार से आगे करने की क्या मजबूरी है आपकी? क्या इतने खोखले हो गए हो आप लोग? साथियों, कांग्रेस देश के लिए बोझ बन गई है और मुझे इस बात का संतोष है कि ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿ ಬಳಿ ಬೆಂಕಿ ಅವಘಡ ಸಂಭವಿಸಿದೆ. ಸುಗಂಧ ದ್ರವ್ಯ ತಯಾರಿಕಾ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಗೋದಾಮಿಗೆ ಬೆಂಕಿ ಬಿದ್ದಿದೆ. ವೇರ್ ಹೌಸ್ ಒಳಗಿದ್ದಂತಹ 4 ಕಾರ್ಮಿಕರು ಗಾಯಗೊಂಡಿದ್ದಾರೆ. ವೇರ್ ಹೌಸ್ನ ಒಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರಿಗೂ ಕೂಡ ಗಾಯಗಳಾಗಿದೆ. 4 ಕಾರ್ಮಿಕರು ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಬೆಂಕಿಯ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದನ್ನ. ಮತ್ತೆ ಬಲಭಾಗದ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಆ ಬೆಂಕಿ ಅವಘಡಕ್ಕೆ ಒಳಗಾದಂತಹ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸಾಕಷ್ಟು ಸುಟ್ಟಂತಹ ಗಾಯಗಳಾಗಿದೆ. ಸದ್ಯಕ್ಕೆ 4 ಅತಿ ಹೆಚ್ಚು ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವೇರ್ ಹೌಸ್ ಒಳಗಡೆ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಕಾರ್ಮಿಕರನ್ನ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸುಗಂಧ ದ್ರವ್ಯ ತಯಾರಿಕಾ ಗೋದಾಮಿದು. ಈ ಗೋದಾಮಿಗೆ ಬೆಂಕಿ ಹೊತ್ಕೊಳ್ಳಿಕ್ಕೆ ಏನು ಕಾರಣ ಅನ್ನುವಂತಹ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಕಾರ್ಮಿಕರು ಮಾತ್ರ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಂಗಾಧರ್, ಮಾಕಳಿ ಬಳಿ ಫ್ಯಾಕ್ಟರಿಗೆ ಏನಿದೆ, ಇದು ಬೆಂಕಿ ಹತ್ಕೊಳ್ಳಿಕ್ಕೆ ಪ್ರಮುಖವಾಗಿ ಏನ್ ಕಾರಣ ಅಂತ? ಪ್ರಮುಖವಾಗಿ ಅಂತ ಅಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಸ್ಥಳೀಯರು ಹೇಳುವಂತದ್ದು ಏನೋ ಶಾರ್ಟ್ ಸರ್ಕ್ಯೂಟ್ ಇಂದ ಈ ತರ ಇನ್ಸಿಡೆಂಟ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು 12 ಗಂಟೆಗೆ ಈ ರೀತಿ ಗೋಡನಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಆದ್ರೆ ಕೂಡಲೇ ಅಲ್ಲಿಗೆ ಫೈರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತರಲ್ಲಿ ಹೋಗಿ ಬೆಂಕಿ ನಂತಿದ್ರು ಕೂಡ ಅದು ಸುಗಂಧ ದ್ರವ್ಯದ ಗೋಡನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕೆಮಿಕಲ್ ಇಂದ ಇನ್ನೂ ಕೂಡ ನೀರು ಹಾಸಿದಷ್ಟು ಕೂಡ ಇನ್ನೂ ಅದರ ಬೆಂಕಿಯ ತೀವ್ರತೆ ಏನಿದೆ ಅದು ಜಾಸ್ತಿ ಆಗ್ತಾ ಇರುವಂತದ್ದು. ಈ ಒಂದು ಗೋಡನ್ ಏನಿತ್ತು, ಸುಮಾರು 3 ಗೋಡನ್ಗಳು ಅಕ್ಕಪಕ್ಕದಲ್ಲೇ ಇರುವಂತದ್ದು. ಈ ಒಂದು ಬೆಂಕಿಯ ತೀವ್ರತೆಗೆ 3 ಗೋಡನ್ ಸುಟ್ಟು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಆ ಗೋಡನ್ನ ಒಳಗಡೆ 4 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅಂತ ಇತ್ತು. 4 ಕೂಡ ಸ್ವಲ್ಪ ಗಾಯಗಳಾಗಿದ್ದು ಅವರನ್ನ ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿರುವಂತದ್ದು. ಜೊತೆಯಲ್ಲಿ ಈಗ ಸುಮಾರು 11 ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು, ಜೊತೆಲಿ ಸ್ಥಳೀಯ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಹತೋಟಿಗೆ ಬಂದಿಲ್ಲ. ಕಾರಣ ಏನಂತಂದ್ರೆ ಅದು ಸುಗಂಧದ ದ್ರವ್ಯ ಗೋಡನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕೆಮಿಕಲ್ಗೆ ನೀರು ಬಿದ್ದಷ್ಟು ಇನ್ನೂ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಬೇರೆ ರೀತಿಯಾಗಿ ಒಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ. ಇನ್ನು ಬೆಂಕಿಯ ತೀವ್ರತೆ ಜಾಸ್ತಿ ಆಗ್ತಾ ಇರುವಂತದ್ದು. ಚೈತ್ರ, ಗಂಗಾಧರ್, ಇನ್ನು ಆ ಸುಟ್ಟ ಗಾಯಗಳಾಗಿದೆಯಲ್ಲ, ಆ ಕಾರ್ಮಿಕರು ಏನಾದ್ರೂ ರಿಯಾಕ್ಷನ್ ನೀಡಿದ್ದಾರಾ? ಅವ್ರ ಪರಿಸ್ಥಿತಿ ಹೇಗಿದೆ ಇವಾಗ? ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಇರುವಂತದ್ದು. ಚೈತ್ರ, ಅವರಿಗೆ ಚಿಕಿತ್ಸೆನ ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಆದ್ರೆ ಇವರೆಲ್ಲರೂ ಕೂಡ ಹೊರ ರಾಜ್ಯದವರು ಅಂತ ಹೇಳಲಾಗ್ತಾ ಇರುವಂತದ್ದು. ಅವರು ಬಹಳ ದಿನಗಳಿಂದಲೂ ಕೂಡ ಇಲ್ಲೇ ಕೆಲಸವನ್ನ ಮಾಡ್ಕೊಂಡಿದ್ರು ಅಂತ. ಜೊತೆಗೆ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರು ಅಲ್ಲಿ ಕ್ರಮಗಳನ್ನ ಕೈಗೊಂಡಿದ್ದಾರ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕಾಗಿದೆ. ಸುಮಾರು 3 ಮಾಲೀಕರಿಗೆ ಸೇರ್ಬೇಕಾಗಿದ್ದಂತಹ ಒಂದು ಗೋಡನ್ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಆ 3 ಗೋಡನ್ನೆಲ್ಲೂ ಕೂಡ ಬೆಂಕಿ ಆಹುತಿ ಆಗಿದೆ. ಜೊತೆಯಲ್ಲಿ ಕೇವಲ ಸುಗಂಧ ದ್ರವ್ಯದ ಗೋಡನ್ ಅಷ್ಟೇ ಅಲ್ಲವೇ ಅದರ ಪಕ್ಕದಲ್ಲಿದ್ದಂತ ಎಸಿಯ ಒಂದು ಗೋಡನ್ಗೂ ಕೂಡ ಬೆಂಕಿಯ ತಗುಲಿರುವಂತದ್ದು. ಈಗ ಅಕ್ಕಪಕ್ಕದವ್ರಿಗೆಲ್ಲ ಬೆಂಕಿ ಕಾಣಿಸ್ಕೊಂತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಬೆಂಕಿಯ ತೀವ್ರತೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಚೈತ್ರ,
ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಹುಬ್ಬಳ್ಳಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿರುವಂತಹ ಗೋದಾಮು ಬೆಂಕಿಯ ಕೆನ್ನಾಲಿಗೆಗೆ ದಗದಗನೆ ಹೊತ್ತಿ ಉರಿದಿದೆ. ಗೋದಾಮಿನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಶೇಖರಣೆ ಮಾಡಿ ಇಡಲಾಗಿತ್ತು. ಈ ಬೆಂಕಿಯು ಹೊತ್ಕೊಂಡಿದ್ರಿಂದಾಗಿ ಆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕೂಡ ಈಗ ಸುಟ್ಟು ಭಸ್ಮವಾಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಆ ಗೋದಾಮಿನಲ್ಲಿ ಶೇಖರಣೆ ಮಾಡಿ ಇಡಲಾಗಿತ್ತು. ಗೋದಾಮಿಗೆ ಬೆಂಕಿ ಬಿದ್ದ ಪರಿಣಾಮ ಅದೆಲ್ಲವೂ ಕೂಡ ಈಗ ಸುಟ್ಟು ಭಸ್ಮವಾಗಿದೆ. ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಮಾಹಿತಿ ಇದೆ. ಹುಬ್ಬಳ್ಳಿಯ ಗೋದಾಮಿನಲ್ಲೂ ಕೂಡ ಬೆಂಕಿ ಅವಘಡ ಸಂಭವಿಸಿದೆ. ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ, ದಟ್ಟ ಹೊಗೆ ಆವರಿಸಿರುವಂಥದ್ದು ಕುಸಗಲ್ ರಸ್ತೆಯಲ್ಲಿರುವಂತಹ ಗೋದಾಮು ಇದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವರಾಮ ಸುಂಡಿ, ಹುಬ್ಬಳ್ಳಿಯಲ್ಲಿ ಸಂಭವಿಸಿರುವಂತಹ ಈ ಗೋದಾಮಿ ಬೆಂಕಿ ಹತ್ಕೊಂಡಿದೆಯಲ್ಲ, ಯಾವಾಗ ಹೊತ್ಕೊಂಡಿರುವಂತದ್ದು ಬೆಂಕಿ? ಅಲ್ಲಿ ಯಾರಾದ್ರೂ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರ ಆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಚೈತ್ರ, ಏನು ಕೆಲ ಹೊತ್ತಿನ ಹಿಂದೆನೆ ಈ ಒಂದು ಬೆಂಕಿ ಹತ್ಕೊಂಡಿದೆ. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದು. ಏನು ಬೆಂಕಿ ಯಾವಾಗ ಹತ್ಕೊಂಡ್ ಕೂಡಲೇ ಅಲ್ಲಿದ್ದ ಸಿಬ್ಬಂದಿ ಹೊರಗೆ ಓಡ್ ಬಂದಿದ್ದಾರೆ. ಬಟ್ ಆದ್ರೆ ಏನು ಅಲ್ಲಿದ್ದಂತ ಒಳಗಡೆ ಇದ್ದಂತ ವಸ್ತುಗಳು ಏನು ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ ಆಗಿದಾವೆ ಅಂತ ಹೇಳ್ಬೋದು. ಇದು ಏನು ಕುಸಗಲ್ ರಸ್ತೆಯಲ್ಲಿರುವಂತಹ ಒಂದು ದೊಡ್ಡ ಬೃಹತ್ ಪ್ರಮಾಣದ ಗೋದಾಮ್ ಆಗಿತ್ತು. ಅಂದ್ರೆ LG ಕಂಪನಿ ಇರ್ಬೋದು, IFB ಕಂಪನಿ ಇರ್ಬೋದು, ಬೇರೆ ಬೇರೆ ಏನು ಹೋಲ್ಸೇಲ್ ಡೀಲರ್ ಆಗಿದ್ದ. ಅಲ್ಲಿ ಒಂದು ಏನು ವಸ್ತುಗಳನ್ನ ಎಲ್ಲ ರೀತಿಯ ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಎಲ್ಲರ ಮಾದರಿಯ ವಸ್ತುಗಳನ್ನ ಅಲ್ಲಿ ಸಂಗ್ರಹ ಮಾಡಿ ಇಡಲಾಗಿತ್ತು. ಆ ಒಂದು ಗೋದಾಮಿಗೆ ಈಗ ಅಗ್ನಿ ಏನು ಬೆಂಕಿ ಹತ್ಕೊಂಡಿದೆ ಮತ್ತು ಲಕ್ಷಾಂತರ ಏನು ಮೌಲ್ಯದ ಒಂದು ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ. ಸಿಬ್ಬಂದಿಯನ್ನ ಆ ಘಟನೆ ನಡೆದ ಕೂಡಲೇ ಸಿಬ್ಬಂದಿ ಹೊರಗೆ ಓಡ್ ಬಂದಿದ್ದಾರೆ. ಈಗೇನು ಅಗ್ನಿ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದೆ. ಚೈತ್ರ, ಶಿವರಾಮ ಸುಂಡಿ, ಇನ್ನು ಇವಾಗ ಬೆಂಕಿ ಹೊತ್ಕೊಂಡು ಉರಿತಾ ಇದೆಯಲ್ಲ, ಅದ್ ನೋಡಿದ್ರೆ ತಕ್ಷಣಕ್ಕೆ ಬೆಂಕಿ ಆರುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಬೆಂಕಿ ನಂದಿಸುವಂತಹ ಕಾರ್ಯ ಯಾವ ರೀತಿ ನಡೀತಾ ಇದೆ? ಯಾರೆಲ್ಲ ಸ್ಥಳದಲ್ಲಿ ಇದ್ದಾರೆ? ಯಾರಾದ್ರೂ ಕಾರ್ಮಿಕರು ಆ ಫ್ಯಾಕ್ಟರಿ ಒಳಗಡೆ ಸಿಲ್ಕೊಂಡಿರುವಂತಹ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ? ಸದ್ಯದ ಮಟ್ಟಿಗೆ ಅಲ್ಲಿ ಯಾರು ಕಾರ್ಮಿಕರು ಸಿಲ್ಕೊಂಡಿರೋ ಬಗ್ಗೆ ಮಾಹಿತಿ ಇಲ್ಲ. ಸ್ಥಳಕ್ಕೆ ಏನು ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸಹ ಭೇಟಿ ಕೊಟ್ಟು ಬೆಂಕಿ ನಡೆಸುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಏನು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಂಡಿರೋದ್ರಿಂದಾಗಿ ಒಂದು ಏನು ಅದನ್ನ ನಂದಿಸ್ಲಿಕ್ಕೆ ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಸಹ ಒಂದು ಏನು, ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ಯಾವುದೇ ಒಂದು ಗೋದಾಮಿ ಇಲ್ಲ ಅಂದ್ರೂ ಸಹ ಹೊಲಗಳಿದಾವೆ. ಹಾಗಾಗಿ ಮತ್ತೆ ಬೆಂಕಿ ವ್ಯಾಪಿಸಿದಲ್ಲಿ ಮತ್ತಷ್ಟು ಹಾನಿ ಆಗುತ್ತೆ ಅನ್ನೋ ಒಂದು ಆತಂಕ ಅಂತೂ ಎದುರಾಗಿದೆ. ಸದ್ಯಕ್ಕೆ ಏನು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಪೊಲೀಸರು ಜಂಟಿಯಾಗಿ ಒಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಚೈತ್ರ, ಧನ್ಯವಾದ ಶಿವರಾಮ ಸುಂಡಿ ತಮ್ಮೆಲ್ಲ ಮಾಹಿತಿಗಾಗಿ. ಚಿಕ್ಕಮಗಳೂರು ಜಿಲ್ಲೆ ಕಡಬಗೆರೆಯಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ರು. ಕಡಬಗೆರೆಯಲ್ಲಿ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೃತದೇಹವನ್ನ ಇಟ್ಟು ಪ್ರತಿಭಟಿಸುತ್ತಿದ್ದಾರೆ ಗ್ರಾಮಸ್ಥರು. ಕಡಬಗೆರೆಯಲ್ಲಿ ರಾಜ್ಯ ಹೆದ್ದಾರಿಯನ್ನ ತಡೆಯಲಾಗಿದೆ. 13 ಸಾವುಗಳಾಗಿದೆ ಇದುವರೆಗೂ. ಆ 13 ಸಾವುಗಳಾದ್ರೂ ಕೂಡ ಯಾವ ರಾಜಕಾರಣಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆನೆ ದಾಳಿ ಸಮಸ್ಯೆಗೆ ನಮಗೆ ಶಾಶ್ವತ ಪರಿಹಾರ ಬೇಕು. ಬಿಜೆಪಿ ಜೆಡಿಎಸ್ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಪರಿಹಾರದ ಚೆಕ್ ಅನ್ನ ತರೋ ಬದಲು ಶಾಶ್ವತ ಪರಿಹಾರವನ್ನ ತನ್ನಿ ಅಂತ ಹೇಳ್ತಿದ್ದಾರೆ. ಕಡಬಗೆರೆಯಲ್ಲಿ ಮಾಜಿ ಸಚಿವ ಜೀವರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಜೀವರಾಜ್ ಅವರನ್ನ ಸಚಿವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು, ಚಿಕ್ಕಮಗಳೂರು ತಾಲೂಕಿನ ಹುಣಸೆಹಳ್ಳಿ ಸಮೀಪದ ಪುರ ಗ್ರಾಮದಲ್ಲಿ ಕಳೆದ ಒಂದು ವಾರದಲ್ಲಿ ಇಬ್ಬರನ್ನ ಕಾಡಾನೆ ಬಲಿ ಪಡೆದಿರ್ತಕ್ಕಂಥ ನಾವೀಗ ಜೀವರಾಜ್ ಅವರನ್ನ ಮಾತನಾಡುವ ಒಂದು ಪ್ರಯತ್ನವನ್ನ ಮಾಡೋಣ. ಸರ್, ಏನು ಕಾಡಾನೆಗಳು ಒಂದು ವಾರದಲ್ಲಿ ಇಬ್ಬರನ್ನ ನೋಡಿ, ಒಂದು ವರ್ಷದಲ್ಲಿ ಕೇವಲ ಒಂದು ವರ್ಷದ ಅಂತರದಲ್ಲಿ ಈ ಕ್ಷೇತ್ರದ 13ನೇ ಸಾವಿದು ಕಾಡು ಪ್ರಾಣಿಯ ಹಾವಳಿಯಿಂದ. ನಾನು ಹೇಳ್ತಾ ಇರೋದು ಸಾವು. ಸೊಂಟ ಮುರ್ಕೊಂಡವ್ರು ಒಬ್ಬರಿದ್ದಾರೆ, ಇವ್ರ ಜೊತೆಯಲ್ಲೇ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರೋರು ಒಬ್ಬರಿದ್ದಾರೆ. ಈ ಥರ 13 ಸಾವುಗಳು ಕ್ರಿಕೆಟಿನ ವಿಕೆಟ್ ಬಿದ್ದಂಗೆ ಅಲ್ಲ, ಇದು ಮನುಷ್ಯನ ಪ್ರಾಣ. ಇದು ಇವತ್ತು ನಡೆದಿರುವಂಥದ್ದಂತೂ 100% ಇದು ಒಂದು ರೀತಿ ಸರ್ಕಾರದ ಕಡೆಯಿಂದ ಮರ್ಡರ್ ಮಾಡೋದಂಗೆ. ಹೋದ ಸೋಮವಾರ ಒಂದು ಆನೆ ತುಳಿತದಲ್ಲಿ ಏನು ಸಾವಾಗಿತ್ತು, ಅದಾದ ಮೇಲೆ ಭಾಳ ಪ್ರಯತ್ನವನ್ನು ಹೋರಾಟವನ್ನು ಎಲ್ಲ ನಡೆದ ಮೇಲೆ 4 ದಿನದ ಮುಂಚೆ 7 ಆನೆಗಳು ಬರ್ತವೆ.
ಇವ್ರನ್ನ ಈ ಆನೆಯನ್ನು ಹಿಡಿಯೋಕ್ಕೆ ಅಂತೇಳಿ. ಒಬ್ಬ ಮನುಷ್ಯನ ಪ್ರಾಣ ಹೋದ ಕೂಡಲೇ 20 ಲಕ್ಷದ ಚೆಕ್ ಕೆಲವರಿಗೆ 25 ಲಕ್ಷದ ಚೆಕ್ ಸೆಲೆಕ್ಟಿವ್ ಆಗಿ ಹಿಡ್ಕೊಂಬರ್ತಾರೆ. ಯಾಕಾಗಿ ಬಡವರಿಗೆ 20 ಕೊಡ್ತಾರೆ, ಇಲ್ಲ ಬೇರೆಯವರಿಗೆ 25 ಕೊಡ್ತಾರ ನನಗೆ ಗೊತ್ತಿಲ್ಲ. ಏನು ಮಾಜಿ ಸಚಿವ ಜೀವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಆಗಲೇಬೇಕಾಗಿದೆ. ನಾವು ಎಷ್ಟೇ ಹೋರಾಟ ಮಾಡ್ಬೋದು, ಇವತ್ತು ಹೋರಾಟ ಮಾಡ್ತೀವಿ, ಯಾರೋ ಒಂದು ಚೆಕ್ ಕೊಟ್ಕೊಳ್ಳೋ ಹೊರಟೋಗ್ಬಿಡ್ತೀವಿ. ಆದರೆ ಇಲ್ಲಿ ಉಳಿದಿದ್ದಾರಲ್ಲ ಎಲ್ಲ ಮಲೆನಾಡಿನಲ್ಲಿ ಯಾರನ್ನ ತುಳಿಯುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ, ಯಾರನ್ನ ಸಾಯಿಸುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ. ಇವತ್ತು ಒಂದು ಒಟಾರದ ಒಳಗೆ ಹೋಗಿ ಸಾಯಿಸುತ್ತೆ ಅಂದರೆ ಇವತ್ತು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಅದೇ ಆನೆ 3 ದಿವಸದಿಂದ ಸಾಯಿಸಿದೆ, ಅದನ್ನು ಕೈ ಬಿಟ್ಬಿಟ್ಟು ಇವತ್ತು ಮತ್ತೆ ಅದೇ ಆಗ್ತಿದೆ. ಸರ್ಕಾರ ಈಗಲಾದರೂ ಯೋಚನೆ ಮಾಡಬೇಕು, ವಿಶೇಷವಾಗಿ ಶಾಸಕರಿಲ್ಲ, ಸ್ಥಳೀಯ ಶಾಸಕರು. ಈಗ ಆನೆ ಹೋಗಿ ಅದನ್ನು ಹಿಡಿದುಕೊಳ್ಳೆ ಕೆಲಸ ಆಗಿಲ್ಲ. ಇನ್ನೂ ಕೆಲವು ಆನೆಗಳಿದೆ, ಒಂದೇ ಆನೆ ಅಂತ ಏನಾದ್ರು ಬಿಟ್ಕೊಂಡಿದ್ದಾರೆ ಇವರು. ಎಷ್ಟು ಆನೆ ಅಂತ ಯಾರಿಗೆ ಗೊತ್ತಿದೆ? ಅವ್ರನ್ನೀಗ ಈಗ ತುಳು ಸಾಯಿಸ್ತು, ಒಬ್ಬ ರೈತನ ಸಾಯಿಸಿದ್ರೆ ಇವತ್ತು ಇಡೀ ಕುಟುಂಬ ಸರ್ವನಾಶ ಆಗ್ತಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಆಗಲೇಬೇಕು. ಬೀದರ್ನ ಮಾಂಜ್ರಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ದಂಧೆ ನಡೀತಾ ಇದೆ. ಮಾಂಜ್ರಾ ಒಡಲನ್ನ ಬಗೆದು ಮರಳನ್ನ ಸಂಗ್ರಹಿಸಿಟ್ಟಿದ್ದಾರೆ ದಂಧೆಕೋರರು. ಮಾಂಜ್ರಾ ದಡದಲ್ಲಿ ಅಕ್ರಮವಾಗಿ ಮರಳುಗಾರಿಕೆಯನ್ನ ನಡೆಸಲಾಗ್ತಾ ಇದೆ. ಮಾಂಜ್ರಾ ಒಡಲನ್ನ ಬಗೆದು ಮರಳನ್ನ ದಂಧೆಕೋರರು ಸಂಗ್ರಹಿಸಿಟ್ಟಿದ್ದಾರೆ. ಮಾಂಜ್ರಾ ದಡದಲ್ಲಿ 100 ಟ್ರ್ಯಾಕ್ಟರ್ಗಳು ಕಪ್ಪು ಮರಳನ್ನ ಸಂಗ್ರಹಿಸಿ ಇಡಲಾಗಿದೆ. ಔರಾ ತಾಲೂಕಿನ ಖಾನಾಪುರ ಕೆ ಗ್ರಾಮದಲ್ಲಿ ಈ ಒಂದು ಅಕ್ರಮ ಮರಳು ದಂಧೆ ನಡೆದಿರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಅಧಿಕ ಟ್ರ್ಯಾಕ್ಟರ್ಗಳನ್ನ ಬಳಸಿ ಮರಳುಗಾರಿಕೆಯನ್ನ ನಡೆಸುತ್ತಿದ್ದಾರೆ. ಕಪ್ಪು ಮರಳನ್ನ ಒಡಲಿನಿಂದ ತೆಗೆದು ಸಂಗ್ರಹಿಸಿಟ್ಟಿದ್ದಾರೆ. ಈ ಒಂದು ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವಂತೆ ಒತ್ತಾಯ ಕೇಳಿ ಬಂದಿದೆ. ಮಾಂಜ್ರಾ ನದಿ ಬೇಸಿಗೆ ಕಾಲ ಬಂತು ಅಂದ್ರೆ ನೀರು ಕಡಿಮೆ ಆದ ತಕ್ಷಣ ಏನದ ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲವರು ಮರಳು ಮಾಫಿಯಾ ಮಾಡ್ತಕ್ಕಂಥ ಏನು ಜನರಿದ್ದಾರೆ ಅವರು ಮರಳು ಒಂದು ಕಡೆ ಡಂಪ್ ಮಾಡಿ ನದಿಯಲ್ಲಿರ್ತಕ್ಕಂಥ ಎಲ್ಲ ಮರಳು ಅಂದರೆ ಪೂರ್ತಿ ಅದು ಏನದ ನದಿ ಏನದ ಅಂದ್ರೆ ಪೂರ್ತಿ ನದಿ ನಾವು ತಳ ಅಂತೀವಲ್ಲ, ಆ ತಳ ಎಲ್ಲ ಏನದ ಅಂದ್ರೆ ಬಗ್ದು ಏನದ ಅಂದ್ರೆ ಮರಳು ಒಂದು ಕಡೆ ಡಂಪ್ ಮಾಡಿ ಅದಕ್ಕೆ ಏನದ ಅಂದ್ರೆ ಇಲ್ಲಿಲ್ಲ ಅಂದ್ರೂ ಸುಮಾರು 500ರಿಂದ 600 ಟ್ರ್ಯಾಕ್ಟರ್ ಏನದ ಅಂದ್ರೆ ಮನೆ ಕಟ್ತೀವಿ ಅದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಕಡೆ ಶೇಖರಣೆ ಮಾಡಿ ಆ ಮರಳು ಏನದ ಅಂದ್ರೆ 5,000 6,000 ಏನದ ಬೇರೆ ಕಡೆ ಮಾರಾಟ ಮಾಡ್ತಾಯಿದ್ದಾರೆ. ಈ ಬೀದರ್ ಜಿಲ್ಲೆಯ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿಗಳೇನಿದ್ದಾರೆ ವಿಶ್ವನಾಥ್ ಜಿ ಅವ್ರು ಏನದ ಅಂದ್ರೆ ಭವಿಷ್ಯ ಕಣ್ಣು ಇದ್ದು ಕುರುಡ್ರ ಥರ ಏನೋ ಬಿಹೇವಿಯರ್ ಮಾಡ್ತಾರಂತ ನನಗನ್ನಿಸ್ತದ. ಬೀದರ್ ಜಿಲ್ಲೆಯಲ್ಲಿ ಮಾಂಜ್ರಾ ನದಿಯಲ್ಲಿ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಹಾಗೂ ರೀತಿ ಅವರು ಒಂದು ಟ್ಯಾಕ್ಟ್ರಿ ಹಿಡ್ಕೊಂಡು 5 ಇಲ್ಲ 6 ಸಾವಿರ ಬೇರೆ ಕಡೆ ಮಾರಾಟ ಮಾಡ್ತಾ ಇದ್ದಾರೆ. ಮಾಂಜ್ರಾ ನದಿಯಲ್ಲಿ ಇದೇ ನಮ್ಮ ಬೀದರಲ್ಲಿ ಒಂದು ದೊಡ್ಡ ನದಿಯಾಗಿ ಇಲ್ಲಿನ ಅಧಿಕಾರಿಗಳು ಯಾರೂ ಕೇಳ್ತಾ ಇಲ್ಲ, ಮತ್ತು ಇಲ್ಲಿ ಯಾರು ಕೇಳೋರು ಯಾರಿಲ್ಲ. ಅದೇ ಥರ ಖಾನಾಪುರ, ಚಾಂಬಾಳ, ಕುಸ್ನೂರು ಈ ಭಾಗದಲ್ಲಿ ಬಹಳ ಜನ ಮರಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕಡೆ ರೇತಿ ಎಲ್ಲ ಹೋಯ್ತಾ ಇದ್ದಾರೆ. ಇಲ್ಲಿ ಯಾರು ಕೇಳಲ್ಲ. ತಾವು ಇಲ್ಲಿ ಬೀದರ್ ಜಿಲ್ಲೆ ಅಧಿಕಾರಿಗಳು ಕ್ರಮ ತಗೋಬೇಕಂದು ಕೇಳ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ಮಾಂಜ್ರಾ ನದಿಯಲ್ಲಿ ಇಷ್ಟು 500 ಟ್ರ್ಯಾಕ್ಟರ್ಗಳನ್ನ ಬಳಸಿ ಇಷ್ಟು ಮರಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಾರೆ ಅಂದ್ರೆ ಬೀದರ್ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಅಲ್ಲ, ಅಧಿಕಾರಿಗಳ ಕುಮ್ಮಕ್ಕಿಲ್ದೆ ಇದೆಲ್ಲ ನಡೀತಾ ಇದೆಯಾ ಹೇಗೆ? ಚೈತ್ರ, ನಿಜಕ್ಕೂ ಇಂತಹದೊಂದು ಪ್ರಶ್ನೆ ಈಗ ಬೀದರ್ ಜಿಲ್ಲೆಯ ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಏನು ಬೀದರ್ ಜಿಲ್ಲೆಯಲ್ಲಿ ಬೃಹತ್ ನದಿ ಅಂದ್ರೆ ಅದು ಮಾಂಜ್ರಾ ನದಿ. ಆ ಮಾಂಜ್ರಾ ನದಿಯ ಒಡಲನ್ನ ಈಗ ಮರಳು ದಂಧೆಕೋರರು ಎಗ್ಗಿಲ್ಲದೆ ಬಗಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಗಲು ರಾತ್ರಿ ಅನ್ನದೇ ಏನು ಮರಳನ್ನ ತೆಗಿತಾ ಇದ್ದಾರೆ. ಕಪ್ಪು ಮರಳಿಗೆ ಇಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಮನೆ ಕಟ್ಲಿಕ್ಕೆ ನೆಪ ಮಾಡಿ ಏನು ಮರಳು ದಂಧೆಕೋರರು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಮರಳನ್ನ ನದಿಯಿಂದ ಎತ್ತಾ ಇದ್ದಾರೆ. ಇದರಿಂದಾಗಿ ನದಿಯ ಒಡಲು ಕೂಡ ಬರಿದಾಗಿರ್ತಕ್ಕಂಥದ್ದು. ದುರಂತ ಅಂತಂದ್ರೆ ನದಿ ಸರಾಗವಾಗಿ ಹರಿತಕ್ಕಂಥ ನೀರಿಗೆ ಅಡ್ಡಲಾಗಿ ಒಡ್ಡನ್ನ ಹಾಕಿ ನೀರನ್ನ ನಿಲ್ಲಿಸಿ ಏನು ನದಿ ಒಡಲನ್ನ ಬರಿದಾಗಿಸಿ, ನೀರು ನಿಲ್ಲದ ಹಾಗೆ ಬರಿದಾಗಿಸಿ ಏನು ಮರಳು ತೆಗೆಯುವಂತ ಪ್ಲಾನ್ ಏನು ದಂಧೆಕೋರರು ಮಾಡ್ತಾ ಇರ್ತಕ್ಕಂಥದ್ದು. ಔರಾ ತಾಲೂಕಿನ ಖಾನಾಪುರ ಕೆ ಗ್ರಾಮ ಸೇರಿದಂತೆ ಮಾಂಜ್ರಾ ನದಿಯ ಅಕ್ಕಪಕ್ಕದ ಗ್ರಾಮಗಳ ಜನರು ಆ ಒಂದು ಅಕ್ರಮವಾದ ಮರಳು ಗಣಿಗಾರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಏನು ಖಾನಾಪುರ ಕೆ ಗ್ರಾಮ ಒಂದರಲ್ಲಿ ಪಕ್ಕದ ಒಂದು ಮಾಂಜ್ರಾ ನದಿಯಲ್ಲೇ ಏನು ಸುಮಾರು 500ಕ್ಕೂ ಅಧಿಕ ಟ್ರ್ಯಾಕ್ಟರ್ ಮರಳನ್ನ ತೆಗೆದು ನದಿಯ ದಡದಲ್ಲೇ ಒಂದು ಸ್ಟಾಕ್ ಅನ್ನ ಮಾಡಿರ್ತಕ್ಕಂಥದ್ದು. ಅಧಿಕಾರಿಗಳು ಅಧಿಕಾರಿಗಳ ಗಮನಕ್ಕೂ ಕೂಡ ಇರತಕ್ಕಂಥದ್ದು. ಆದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಜನರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನು
ಮನೆ ಕಟ್ಟುವ ನೆಪದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮರಳನ್ನ ಸಂಗ್ರಹಿಸಿರ್ತಕ್ಕಂಥ ಮರಳು ದಂಧೆಕೋರರು ಏನು ಪ್ರತಿ ಒಂದು ಟ್ರಿಪ್ಗೆ ಟ್ರ್ಯಾಕ್ಟರ್ಗೆ ಏನು 5,000 to 6,000 ರೂಪಾಯಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಚೈತ್ರ. ದುರ್ಗಪ್ಪ, ಇನ್ನು ನೀವ್ ಹೇಳಿದ್ರಿ ಹಗಲು ರಾತ್ರಿ ಅಂದೇ ಮರಳು ದಂಧೆಯನ್ನ ಮಾಡ್ತಿದ್ದಾರೆ ಅಂತ. ಈ ನದಿಯನ್ನ ಇಷ್ಟರ ಮಟ್ಟಿಗೆ ಒಡಲನ್ ಬಗೀತಾ ಇದ್ದಾರೆ. ಈ ನದಿಯ ಸುತ್ತಮುತ್ತಲಿನ ಹಳ್ಳಿಯ ಸ್ಥಳೀಯರೇನಿದ್ದಾರೆ, ಗ್ರಾಮಸ್ಥರೇನಿದ್ದಾರೆ, ಯಾರೂ ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿಲ್ವಾ? ಇದಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದಿಲ್ವಾ ಯಾರೂನು? ಚೈತ್ರ, ಏನು ಅಕ್ರಮ ದಂಧೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ರಭಾವಿಗಳು. ಹೀಗಾಗಿ ಅದು ಜನರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂದ್ರೆ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಗೆ ಏನಾದ್ರೂ ಅಂತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರನೋ ಏನೋ ಗ್ರಾಮಸ್ಥರು ಕೂಡ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇದೇ ಒಂದು ಕಾರಣಕ್ಕೆ ಅಕ್ರಮ ದಂಧೆಕೋರರು ಮತ್ತೆ ಎಗ್ಗಿಲ್ಲದೆ ಏನು ಮರಳನ್ನ ಸಾಗಾಟ ಮಾಡ್ತಕ್ಕಂಥದ್ದು. ಈ ಬೀದರ್ ಜಿಲ್ಲೆಯಲ್ಲಿ ಮರಳು ಸಾಗಾಣಿಕೆ ಒಂದೇ ಅಲ್ಲ, ಕೆಂಪು ಮಣ್ಣು ಗಣಿಗಾರಿಕೆ ಆಗಿರ್ಬೋದು, ಕೆಂಪು ಕಲ್ಲು ಗಣಿಗಾರಿಕೆ ಆಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂಡ್ತಾ ಇರ್ತಕ್ಕಂಥದ್ದು. ಏನು ಕಾಟಾಚಾರಕ್ಕೆ ದಾಳಿಯನ್ನ ಮಾಡಿ ಏನು ಯಂತ್ರೋಪಕರಣಗಳನ್ನ ವಶಪಡಿಸಿಕೊಂಡು ಮತ್ತೆ ಅವ್ರಿಂದ ಏನು ಫೈನ್ ಅನ್ನ ಕಟ್ಟಿಸ್ಕೊಂಡು ಮತ್ತೆ ವೆಹಿಕಲ್ ಅನ್ನ ಬಿಡ್ತಾರೆ. ಮತ್ತೆ ಅದೇ ದಂಧೆಯಲ್ಲಿ ಇವತ್ತು ಅಕ್ರಮ ದಂಧೆಕೋರರು ತೊಡಗಿರ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅಧಿಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳದೇ ಇರೋ ಕಾರಣಕ್ಕೆ ಬೀದರ್ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಈ ಒಂದು ಅಕ್ರಮ ದಂಧೆಗಳು ನಡೀತಾ ಇದೆ ಅನ್ನೋ ಒಂದು ಮಾತು ಕೂಡ ಬೀದರ್ ಜಿಲ್ಲೆಯ ಜನರಲ್ಲಿ ಇರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ದುರ್ಗಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.